ಏನ್ರಯ್ಯ ಗಂಡಸತ್ತು ಮುಂಡಾರ ಹಾಕಿ ಕೂತ್ಕೊಂಡ್ಬಿಟ್ರಿ? ಏನ್ ಮುಖ ನೋಡ್ತಾ ಇದ್ದೀರಾ? ನಿಮ್ಗೆ ಹೇಳ್ತಿರೋದು ಅಗ್ದಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಜನಗಳನ್ನ ಮುಂಡಾಯಿಸಿ ಅಧಿಕಾರಕ್ಕೆ ಬಂದ್ರಿ. ಏನೇನ್ ಮಾಡಬಾರ್ದು ಅದನ್ನೆಲ್ಲ ಮಾಡಿದ್ರಿ. ಇನ್ನು ಏನ್ ಉಳಿಸಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬಸ್ ಸ್ಟ್ಯಾಂಡ್ ನಲ್ಲಿ ಬಾತ್ರೂಮ್ ತೊಳೆಯವರೆಲ್ಲ ಅಧಿಕಾರಕ್ಕೆ ಬಂದ್ರೆ ಹೀಗೇನೆ ಆಗುದು. ಮೊದಲು ಸರ್ಕಾರನ ಸೆಂಟ್ರಲ್ ಬಿಟ್ಕೊಟ್ಟು ರೀಎಲೆಕ್ಷನ್ ನಡೆಸಿ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಯೋಚನೆ ಮಾಡಿ. ಅಯ್ಯೋ ನಿಮ್ ಬಾಯ ಗೂಟ ಮಡ್ಗ. ಅಜ್ಜಿಗೆ ಅರ್ವೆ ಕಾಟ ಅಂದ್ರೆ ಮಗಳಿಗೆ ಮಿಂಡಿನ ಕಾಟವಂತೆ. ಹೊತ್ಕೊಂಡು ಉರಿತಾ ಇರೋ ಬೆಂಕಿನ ಹೆಂಗ್ ಆರ್ಸೋದು ಅಂತ ನಾವ್ ತಲೆ ಕೆಡಿಸ್ಕೊಂಡಿದ್ರೆ ಆಗ್ಲೇ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಯೋಚನೆ ಮಾಡ್ಬೇಕಂತೆ. ಮರ್ಯಾದೆಯಿಂದ ಅದುಮ್ಕೊಂಡ್ ಕುಂತ್ಕೊಂಡ್ರೆ ಸಮ, ಇಲ್ಲ ಜಾಡ್ಸ್ ಹೋದ ಅಂದ್ರೆ ಪಕ್ಕೆ ಎಲ್ಮೆಲ್ಲ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಶಾಂತಿ ಶಾಂತಿ, ಸಭೆಯಲ್ಲಿ ಯಾರ ವಾಚ್ಯ ಶಬ್ದಗಳನ್ನು ಉಪಯೋಗಿಸಬಾರ್ದು. ಸಾಕ್ ಮುಚ್ಚೆ ಕಂಡಿದ್ದೀನಿ. ಇವರವ್ವನ್ ಎಷ್ಟು ಜನದಲ್ಲಿ ಏನೇನ್ ಕರ್ಮ ಮಾಡಿದ್ರು. ಈ ನನ್ನ ಮಕ್ಕಳು ಅಧಿಕಾರಕ್ಕೆ ಬಂದ ಕೂಡ್ಲೆ ಎಲ್ಲೊಂದ್ರಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಗಿ ಸಾವಿರಾರು ಜನ ಪ್ರಾಣನ ತಿಂದ್ಕೊಂಡ್ರು. ನೀವು ಪ್ರಜಾ ಪಾರ್ಟಿ ಅಂತ ಹೆಸರಿಟ್ಕೊಂಡಿದ್ದೀರಲ್ರಿ, ನಿಮ್ದು ಪ್ರಜಾ ಪಾರ್ಟಿ ಅಲ್ಲ, ಪಂಚರಂಗಿ ಪಾರ್ಟಿ. ಅಯ್ಯೋ, ಖಾಲಿ ಡಬ್ಬ ಅಲ್ಲಾಡಿಸ್ಕೊಂಡು ಗಬ್ ಮಾಡ್ಕೊಂಡು ಗಲಾಟೆ ಮಾಡ್ತಿರಲ್ರಿ, ಸುಮ್ನೆ ಕುತ್ಕೊಳ್ರಿ. ನೀವು ಮಾಡ್ತಿರೋ ರೂರಿನಲ್ಲಿ ಡಬ್ಬ ಅಲ್ಲಾಡ್ಸೋದಿರ್ಲಿ, ವಿಧಾನಸೌಧ ಮುಂದೆ ನಿಂತ್ಕೊಂಡು ಲಬಲಬ ಅಂತ ಬಾಯಿ ಬಡ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಕಳಗಿರ, ಹಿಂದೆ ಮುಂದೆ ಗೊತ್ತಿಲ್ದಲ್ಲಿರೋ ಕೆಪ್ರನ್ ತರ ಆಡ್ಬೇಡ. ಸಭೆ ಗೌರವ ಮೀರಿದ್ರೆ ಗೇಟ್ ಪಾಸ್ ಕೊಡ್ಬೇಕಾಯ್ತದೆ. ಉತ್ಸಾರು, ನಾನು ಒಬ್ಬ ಪ್ರಜಾಪ್ರತಿನಿಧಿ, ನನಗೂ ಮಾತಾಡೋದಕ್ಕೆ ರೈಟ್ಸ್ ಇದೆ. ಇದೆ ರೈಟ್ ಹೇಳೋ ಕಾಲನು ಹತ್ರದಲ್ಲೇ ಇದೆ. ಕಾಳಿಗ್ರಾಯ, ಕೂಗಾಟದ ಅಮಲ್ನಲ್ಲಿ ಕಚ್ಚೆ ಗಿಚ್ಚೆ ಉದ್ರೋದಾತು, ಭದ್ರವಾಗಿ ಕಟ್ಕೋ. ಕಚ್ಚೆ ಬಗ್ಗೆ ಆಮೇಲೆ ಮಾತಾಡೋಣ. ಮೊದ್ಲು ಮೋಹನ್ ರಾವ್ ಫ್ಯಾಮಿಲಿ ಕೊಲೆ ಬಗ್ಗೆ ಮಾತಾಡ್ರಿ. ಒಬ್ಬ ಪ್ರಾಮಾಣಿಕ ಸಂಪಾದಕನ ಸಂಸಾರಕ್ಕೆ ಪ್ರೊಟೆಕ್ಷನ್ ಕೊಡಕ್ಕಾಗದೇ ಇರೋ ನಿಮ್ಮ ಸರ್ಕಾರ ಇನ್ನು ಸಾಮಾನ್ಯ ಜನರಿಗೆ ಏನ್ ರಕ್ಷಣೆ ಕೊಡುತ್ತೆ? ನಾವು ಸಾಮೂಹಿಕ ಮದುವೆ ನಡೆಯುತ್ತೆ ಅಂತ ಕೇಳಿದ್ವಿ, ಆದ್ರೆ ನಿಮ್ಮ ಅಧಿಕಾರದಲ್ಲಿ ಸಾಮೂಹಿಕ ಕೊಲೆನೇ ನಡೆಸ್ಬಿಟ್ರಲ್ರಿ. ನೀವು ಕೊಲೆಗಳನ್ನು ಮಾಡ್ಸಕ್ಕೆ ಅಧಿಕಾರಕ್ಕೆ ಬಂದ್ರಿ ಅಂತ ಕಾಣಿಸುತ್ತೆ. ನಾಳೆ ನಿಮ್ ಸರ್ಕಾರದಲ್ಲಿ ನಾವು ಬದುಕ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ವಲ್ರಿ. ನೋಡಿ, ನೀವೇ ನಿಮ್ಮ ಸರ್ಕಾರ ವಜಾ ಮಾಡ್ಲಿಲ್ಲ ಅಂದ್ರೆ ಸತ್ತು ಬಿದ್ದಿರು ಹೆಣಗಳೆಲ್ಲ ಬೇತಾಳಾಗಿ ನಿಮ್ಮ ಹೆಂಡ್ರ ಮಕ್ಕಳು ಬೆನ್ನು ಹತ್ತಿದ್ರೆ ಆಮೇಲೆ ಏನಾಗತ್ತೆ ಅಂತ ಗೊತ್ತಲ್ಲ. ಕೂತ್ಕೊಳೆಯ ಸಾಕು. ಆವಾಗಿಂದ ನೋಡ್ತಾ ಇದ್ದೀನಿ, ಗಂಟು ಹರ್ಕೊಂಡು ಒಳ್ಳೆ ಮೆಂಟ್ಲು ಕೇಸರ ಆಡ್ತಾ ಇದೀಯಾ. ಒಬ್ಬ ರೌಡಿ ಸತ್ರೆ ಸರ್ಕಾರ ಏನ್ ಮಾಡ್ತು ಅಂತ ಕೇಳ್ತೀರಾ? ಒಂದು ಬಿಲ್ಡಿಂಗ್ ಬಿದ್ರೆ ಸರ್ಕಾರ ಏನ್ ಮಾಡ್ತು ಅಂತ ಕೇಳ್ತೀರಾ? ಒಬ್ಬಳು ಶೀಲಭಂಗ ಆದ್ರೆ ಸರ್ಕಾರ ಏನ್ ಮಾಡ್ತು ಅಂತ ಕೇಳ್ತೀರಾ? ಸರ್ಕಾರ ಏನ್ರಿ ಮಾಡುತ್ತೆ? ಸರ್ಕಾರನ ವಜಾ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರಲ್ಲ ನೀವೇ ಇದನ್ನೆಲ್ಲ ಯಾಕೆ ಮಾಡ್ತಿರ್ಬಾರ್ದು? ವಿರೋಧ ಪಕ್ಷದವರು ಅಂದಾಕ್ಷಣ ಬಾಯಿಗೆ ಬಂದಿದ್ದೇ ಮಾತಾಡ್ಬೋದು ತಿಳ್ಕೊಂಡಿದ್ರೇನ್ರಿ? ಅಧಿಕಾರದಲ್ಲಿರೋರು ನಾವು. ನಮ್ಮ ಸರ್ಕಾರದ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಿಮ್ಮನ್ನೆಲ್ಲ ಒದ್ದು ಹೊರಗಡೆ ಹಾಕ್ಬೇಕಾಗುತ್ತೆ. ಹುಷಾರ್. ನಮ್ಮನ್ನ ಆಡ್ಕೊಳ್ಳೋ ನಿಮ್ಮ ಯೋಗ್ಯತೆಗಳೇನು ಅಂತ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮೋಹನ್ ರಾವ್ ಕುಟುಂಬದ ಹತ್ಯೆ ಬಗ್ಗೆ ನಮಗೂ ಕಾಳಜಿ ಇದೆ ರೀ. ಆದ್ರೆ ಯಾವನೋ ಹುಚ್ಚ ಹೇಳಿದಂತ ಪುಟ್ಕೋತಿ ಬಿಚ್ಚೋದಕ್ಕೆ ನಾವು ತಯಾರಾಗಿಲ್ಲ. ಈ ಕೊಲೆ ಬಗ್ಗೆ ಎನ್ಕ್ವೈರಿ ಕಮಿಷನ್ ನೇಮಕ ಮಾಡ್ತೀವಿ. ಅಪರಾಧಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೋಳಿ ಕಲ್ ಕಟ್ಟಡ ಹತ್ತದ್ರೆ ಆ ನನ್ನ ಮಗ ಸಡಕ್ಲೇನ್ ಕಾಟ, ಹತ್ತದೇ ಇದ್ರೆ ಅತ್ತೆ ತರ ಆ ನನ್ನ ಮಗ ಸಿಎಂ ಕಾಟ. ನಾನ್ ಯಾಕಾದ್ರೂ ಎಲೆಕ್ಷನ್ ನಿಂತು ಮಂತ್ರಿ ಆದ್ನೋ ಅಂತ ವ್ಯಥೆ ಆಗ್ಬಿಟ್ಟೈತೆ. ನನಗ್ ಗೊತ್ತು ದಣಿ, ನನಗ್ ಗೊತ್ತು ನೀವೀಗ ಅಪ್ಸೆಟ್ ಆಗ್ತೀರಾ ಅಂತ. ಅದಕ್ಕೆ ನೋಡಿ ದೊಡ್ಡವ್ರು ಹೇಳೋದು ಮನೇಲಿ ಹೆಣ್ಣನ ಅಯ್ಯೋ ಅನ್ಸ್ಬಾರ್ದು ಅಂತ. ನಾನು ಇದನ್ನೆಲ್ಲ ನೋಡಿ ನೋಡಿ ತಲೆ ಕೆಟ್ಟು ಒಂದು ಡಿಸಿಷನ್ ಬಂದ್ಬಿಟ್ಟಿದ್ದೇನೆ. ನಾನು ಈಗ ಎಲೆಕ್ಷನ್ ನಿಂತ್ಕೊಂಬೋಣ ಅಂತ ಮಾಡಿದ್ದೇನೆ. ಹೇಗೆ? ನೀನ ನ್ಯಾಯವಾಗಿ ಚಡ್ಡಿ ಕಟ್ಕೊಂಡು ನೆಲದ ಮೇಲೆ ನಿಂತ್ಕೊಳ್ಳೋದ್ ಕಲ್ತ್ಕೊಳ್ಳಲಿ. ಎದಳ ಬೇಕೆ ತೀರ್ಬೋಕಿ ನನ್ ಮಗನ್ ತಗೊಂಬಂದು ಹೋಗ್ ಬದುಕ್ನೊಳಗ. ಹೋಗಕ್ಕಿಲ್ಲಪ್ಪ. ಹೋಗದೆ ಇದ್ರೆ ಬಂದಿಲ್ ಕುಳಿತುಕೊಳ್ಳಪ್ಪ. ಬೆಟ್ಟ 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 ಗಿರಿ ಮಿಸ್ಟರ್ ಬೆಟ್ಟು, ಫೌಂಟನ್ ನೀರೇ ಬಿಟ್ಟಿಲ್ಲ. ಬಿಡ್ತೀನಿ ಬೆಟ್ಟು, ಹೋಗ್ಬಿಡು. ಬಿಡ್ತೀನಿ. ನಿಂತ್ಕೋ. ಯಾರು? ಯಾರ್ ಪಾದ ಇದು? ಹೊನ್ನವಳ್ಳಿ ಶಾಸ್ತ್ರಿಗಳ ಪಾದ. ಏಳುಗಿರಿ ರಾಜ. ಇದೇನ್ ಜೋಯಿಸ್ರೆ ಇಷ್ಟು ಕೆಡ್ದಾಗಿ ನಗ್ತಾ ಇದ್ದೀರಾ? ಎಲ್ಲಾ ನನ್ನ ಕರ್ಮ. ಕರ್ಮ
ನಿಮ್ಮ ದಾಂಪತ್ಯ ಜೀವನಕ್ಕೆ ಆ, ಒಳ್ಳೆಗಳಿಗೆ ಹುಡುಕಿ 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 ನನ್ನ ದಾಂಪತ್ಯ ಜೀವನನೇ ಹದಗೆಟ್ಟಿದೆ. ಅಯ್ಯೋ ಯಾಕೆ ಹಿಂಗ್ ಹಂಗಾರ ಆಗ್ತಾ ಇದೀರಾ? ಕುಂತ್ಕೊಳ್ಳಿ. ಒಸಿ ತಣ್ಣಗ್ ಪಾನ್ಕ ಕುಡ್ದು ಆಮೇಲೆ ಒಳ್ಳೆಗಳಿಗೆ ಹುಡುಕಿವ್ರಂತೆ. ಇಂದು ಆ, ಎಲ್ಲ ಗ್ರಹಗಳು ಕೂಡು ಬಂದಿದೆ. ಆಹಾ. ನೀವಿವತ್ತು ಶೋಭನ ಮಾಡ್ಕೊಳ್ಳೋದಕ್ಕೆ ಆ. ಒಳ್ಳೆ ಪ್ರಶಸ್ತವಾದ ದಿನ. ಇವತ್ತೇ ಪ್ರಶಸ್ತವಾದ ದಿವಸ. ಇವತ್ತು ಬಿಟ್ರೆ ಆ. ಇನ್ನು 8 ತಿಂಗಳು ಕಾಯ್ಬೇಕಾಗತ್ತೆ. ಇವತ್ತು ಶೋಭನ ಮಾಡ್ಕೊಬಿಡಿ. ಅಲ್ಲ, ಇಡೀ ಕರ್ನಾಟಕನೇ ಹತ್ಕೊಂಡ್ ಬೇಯ್ತಾ ಇರ್ಬೇಕಾದ್ರೆ ನಾನ್ ಮಾತ್ರ ಪ್ರಸ್ತಾವ ಮಾಡ್ಕೊಂಡ್ರೆ ಯಾರು ಕ್ಯಾಕಸ್ ಮಗಕ್ಕೆ ಫು ಅಂತ ಉಗೆಲೂರೆ. ದಣಿ ಆ? ದಯವಿಟ್ಟು ನೀವು ಸ್ವಲ್ಪ ಇರ್ತೀರಾ? ಹೇಳಿ ಶಾಸ್ತ್ರಿಗಳೇ, ಆ? ಒಳ್ಳೆ ಗಳಿಗೆ ಯಾವುದು ಅಂತ ಹೇಳಿ ಆ. ಮುಂದಿನ ಏರ್ಪಾಟ್ ನಾನ್ ಮಾಡ್ತೀನಿ. ಹೇಳಿ. ಇಂದು ಸಂಜೆ 6:45 ಗಂಟೆಗೆ ಆ. ಗೋಧೂಳಿ ಲಗ್ನದಲ್ಲಿ ಆ. ಪತಿ ಪತ್ನಿಯರ ಸಮಾಗಮವಾದ್ರೆ ಆ. ಇಂಥ ಲೋಕೋದ್ಧಾರಕರು ಜನನವಾಗ್ತಾನೆ. ಎಂತ ಇಂಥ ಇಂತ ನಮ್ಗೆ ಹೆಣ್ಮಗುನೇ ಸಾಕು. ಬಾರೆ ಬಾರೆ ನನ್ನ ರಾಣಿ ಬಾರೆ 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 ನನ್ನ ರಾಣಿ ಬಾರೆ ಬಲ್ಲೆ ನಿನ್ನ ಆಸೆ ನಾ ಇಂದು ಬಲ್ಲೆ ಇಂದು ನಿನಗಾಗಿ ನಾ ಓಡಿ ಬಂದೆ ಬಾರೆ ಬಾರೆ ನನ್ನ ರಾಣಿ ಬಾರೆ 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 ನನ್ನ ರಾಣಿ ಬಾರೆ ಬಲ್ಲೆ ನಿನ್ನ ಆಸೆ ನಾ ಇಂದು ಬಲ್ಲೆ ಯಾರ್ ದೇವ್ರು ಮಾತಾಡ್ತಾ ಇರೋದು? ನಾನು ಸಿಎಂ ಮಾತಾಡ್ತಾ ಇರೋದು. ನಿಮಗ್ ನನ್ ನಂಬರೇನಾ ಪಿತಾಜಿ ಸಿಕ್ಕಿದ್ದು? ಬೇರೆ ಇನ್ಯಾರ ನಂಬರು ಸಿಕ್ಲಿಲ್ವಾ? ಅದ್ ಸರಿ, ಏನ್ ವಿಷಯ? ಏನ್ ಮಾಡ್ತಾ ಇದ್ದೀರಿ? ಬೇಗ ಬನ್ರಿ, ನಾನಿನ್ನು ಏನು ಮಾಡ್ಲಿಲ್ಲ ತಂದೆ. ಪಾರ್ಟಿ ಮೀಟಿಂಗ್ ಇದೆ, ನಿಮಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ. ನಾನೀಗ ಅಲ್ಲಿಗೆ ಬರ್ಲೇಬೇಕಾ? ಬೇಗ ಬನ್ರಿ. ಆಯ್ತು ಅಪ್ಪಾಜಿ. ಹೀಗೆ ನನ್ನ ಕಾಡಬೇಡ ಚಿನ್ನ ಹೀಗೆ ನನ್ನ ಕಾಡಬೇಡ ಚಿನ್ನ ಯಾಕೆ ಈ ಸಂಪತ್ತಿಗೆ ನನ್ನ ಹೊರಗಡೆ ಹಾಕಿ ಬಾಗಿಲು ಹಾಕಿ ಮಾಡಿ ಮೇಲೆ ಹೋಗ್ಬೇಕಾಯ್ತಾ? ಯಾಕೆ ಇಷ್ಟ ಬೇಗ ಬಂದ್ಬಿಟ್ರಲ್ಲ? ಯಾರ್ ಟೈಮ್ ಹೆಂಗೈತೋ ಏನೋ ನನಗ್ ಗೊತ್ತಿಲ್ಲ. ಕೋಳಿ ನಮ್ ಟೈಮ್ ಮಾತ್ರ ನಮ್ ತಾಯಿ ಸತ್ವಾಗೂ ಚೆನ್ನಾಗಿಲ್ಲ ಕಯ. ಯಾಕೆ ಏನಾಯ್ತು ದಣಿ? ಪಾರ್ಟಿ ಮೀಟಿಂಗು ಬಾರೋ ನನ್ ಮಗನೇ ಅಂತ ಫೋನ್ ಮಾಡಿದ್ರು. ಯಾರು ಫೋನ್ ಮಾಡಿದ್ದು? ಸಿಎಂ ಫೋನ್ ಮಾಡಿ. ರಾಂಗ್ ನಂಬರ್ ಅಂತ ಇಟ್ಬಿಡಕ್ ಆಗ್ತಾ ಇರ್ಲಿಲ್ವಾ? ಅಯ್ಯೋ, ನಿನ್ನಷ್ಟು ಹೊಳಿಲಿಲ್ವಲ್ಲೋ. ಅದಕ್ಕೆ ನನ್ನನ್ನ ಒಳಗಡೆ ಬಿಟ್ಕೊಳ್ಳಿ ಅಂತ ಹೇಳಿದ್ದು. ಸರಿ, ಇಷ್ಟಲ್ದಲೆ ನಿಮ್ಮನ್ನ ವಿಧಾನಸೌಧ ಮೆಟ್ಲ ಹತ್ತಿಸಿದ್ರ? ಹೋಗೋಗಿ ದೇವ್ರ ಒಳ್ಳೇದ್ ಮಾಡ್ಲಿ. ಮನೆ ಕಡೆ ಹುಷಾರು. ಹ್ಮ್. ಆ? ಅಲ್ಲಿ ಅಲ್ಲಿ. ಹ್ಮ್. ನಾವು ಇಷ್ಟೆಲ್ಲ ತುರ್ತಾಗಿ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತಕ್ಕಂಥ ವಿಷಯ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಜನ ನಮ್ಮ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಖಾಕಿ ಖಾದಿ ಹಾಕಿರ್ತಕ್ಕಂಥ ಯಾವ ವ್ಯಕ್ತಿಯೂ ಹೊರಗಡೆ ತಿರುಗಾಡೋದಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಜನ ನಮಗೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟು ಇಲ್ಲಿಗೆ ಕಳಿಸಿರೋದು ಕಂಠಸಾಕಾರಗಳಲ್ಲಿ ಕೂತ್ಕೊಂಡು ಕಾರ್ಭಾರ ಮಾಡೋದಕ್ಕಲ್ಲ. ಅವರ ಮಾನ ಮರ್ಯಾದೆ ಆಸ್ತಿ ಪಾಸ್ತಿಗಳನ್ನ ಹದ್ದಿನ ಕಣ್ಣಿಟ್ಟು ನಿಷ್ಠೆಯಿಂದ ಕಾಪಾಡ್ಲಿ ಅಂತ. ಇಡೀ ಕರ್ನಾಟಕವೇ ಅಗ್ನಿಪರ್ವತವಾಗಿ ಹೊತ್ಕೊಂಡು ಉರಿತಾ ಇರೋ ಇಂತಹ ಸಂದರ್ಭದಲ್ಲಿ ಕರ್ಫ್ಯೂ ಆಗ್ಲಿ 144 ಆಗ್ಲಿ ಜಾರಿಗೆ ತರೋದ್ರಿಂದ ಜನಗಳನ್ನ ಹತೋಟಿಗೆ ತರೋಕ್ ಸಾಧ್ಯ ಇಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ನಮ್ಮ ಸರ್ಕಾರದ ಬಗ್ಗೆ ಜನಕ್ಕೆ ಮತ್ತೆ ನಂಬಿಕೆ ಹುಟ್ಟಬೇಕಾದ್ರೆ ನಾವು ಈ ಮೋಹನ್ ರಾವ್ ಕೇಸ್ನಲ್ಲಿ ನ್ಯಾಯ ದೊರಕಿಸ್ಕೊಡ್ಲೇಬೇಕು. ಇಂಥ ಸಮಯದಲ್ಲಿ ಮೋಹನ್ ರಾವ್ ಕೊಲೆ ಕೇಸನ್ನ ಬೇರೆಯವರಿಗೆ ಒಪ್ಪಿಸಿ ಜನರ ಮನಸ್ಸನ್ನ ಬೇರೆ ಕಡೆ ಸೆಳಿಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಕೇಸನ್ನ ಸಿಬಿಐಗೆ ಒಪ್ಪಿಸ್ಬಿಡೋದು ಅಂತ. ಅದು ತುಂಬಾ ಲೇಟ್ ಆಗುತ್ತೆ ಮುಖ್ಯಮಂತ್ರಿಗಳೇ. ಈ ಕೇಸನ್ನ ಸಿಒಡಿಗೆ ಒಪ್ಪಿಸ್ಬಿಡೋಣ. ಸ್ವಲ್ಪ ಇರ್ತೀರಾ? ಯಾವ್ದಕ್ಕೋ ಒಂದಕ್ಕೆ ವಹಿಸಿದಣಿ, ಇಲ್ಲ ಅಂದ್ರೆ ಕೊಲೆಗಳಂತೂ ನಡೀತಾನೆ ಇರ್ತವೆ.
ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ಟಾಡಾನ ಜಾರಿಗೆ ತಗೊಂಬಂದು ಎಲ್ರು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಡೋಣ. ಹೋಮ್ ಮಿನಿಸ್ಟರ್ ಆಗಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡೋದನ್ನ ಕಲ್ತ್ಕೊಳ್ರಿ. ನಮ್ದೇನು ಪ್ರಜಾಪ್ರಭುತ್ವನೋ ಇಲ್ಲ ಗೂಂಡಾರಾಜ ಅನ್ಕೊಂಡಿದಿರೋ? ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಸಿಒಡಿ ಇಂದಾಗ್ಲಿ ಸಿಬಿಐ ಇಂದಾಗ್ಲಿ ಏನು ಪ್ರಯೋಜನ ಇಲ್ಲ ಸರ್. ಇಂಥ ಒಂದು ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಈ ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ಬ್ರಿಲಿಯಂಟ್ ಸ್ಪೆಷಲಿಸ್ಟ್ ಬೇಕು ಸರ್. ಯು ಆರ್ ರೈಟ್. ಅಂತ ವ್ಯಕ್ತಿ ಯಾರಿದ್ದಾರೆ? ಇದಾರೆ ಸರ್. ಅನ್ಯಾಯ, ಅನಾಚಾರ, ದೌರ್ಜನ್ಯ, ದಬ್ಬಾಳಿಕೆ, ಗೂಂಡಾಗಿರಿನ ಧ್ವಂಸ ಮಾಡಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂಗಾರದ ಕಿರೀಟ ತೊಡಿಸಿದ್ರಲ್ಲ, ದ್ಯಾಟ್ ಬೋಲ್ಡ್ ಕಮಿಷನರ್ ಸೂರ್ಯ. ನೋ, ಒಬ್ಬ ಸುಪೀರಿಯರ್ ಆಫೀಸರ್ಗೆ ಓವರ್ಟೇಕ್ ಮಾಡಿ ಅವಮಾನ ಮಾಡದ್ನಲ್ಲ ಆ ಹೆಡ್ಲಾಂಗ್ ಸೂರ್ಯ ಏನ್ರಿ? ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವೇ ಬೆಲೆ ಕೊಡದೆ ಹೋದ್ಮೇಲೆ ಇನ್ನು ಬೇರೆಯವ್ರು ಹ್ಯಾಕ್ ಸರ್ ಬೆಲೆ ಕೊಡ್ತಾರೆ? ಸರ್, ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಆ ಡೇರ್ ಅಂಡ್ ಡೈನಮಿಕ್ ಸೂರ್ಯ ಬೇಕೇ ಬೇಕು ಸರ್. ವಿ ನೀಡ್ ಹಿಮ್. ಈಗ